Welcome to Commerce Classes. Second PUC ಸ್ಟೂಡೆಂಟ್ಸ್ ಗೆ 2024-25 ಅಕಾಡೆಮಿಕ್ ಇಯರ್ ಏನಿದೆ ನಿಮಗೆ ಎಕ್ಸಾಮ್ ಮಾರ್ಚ್ ಇಂದ ಕಂಡಕ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ನಮ್ಗೆ ಎಲ್ಲಾ ಸಬ್ಜೆಕ್ಟ್ ಕೂಡ ಸ್ಕೋರ್ ಮಾಡಬೇಕು, ನಮ್ಗೆ ಒಳ್ಳೆ ಪರ್ಸೆಂಟೇಜ್ ಬರಬೇಕು ಅಂದ್ರೆ ಒಂದೇ ಸಬ್ಜೆಕ್ಟ್ ಅನ್ನ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ಆಗೋದಿಲ್ಲ. ಪ್ರತಿ ಒಂದು ಸಬ್ಜೆಕ್ಟ್ಗೂ ಕೂಡ ನಾವು ಅಷ್ಟೇ ಇಂಟ್ರೆಸ್ಟ್ ಕೊಡ್ಬೇಕು, ಅಷ್ಟೇ ಎಫರ್ಟ್ ಹಾಕಿ ಟೈಮ್ ಕೊಟ್ಟು ಓದಿದಾಗ ಒಳ್ಳೆ ಪರ್ಸೆಂಟೇಜ್ ಬರುತ್ತೆ. ನೀವು ಅಂದ್ಕೊಂಡಿರೋ ರೀತಿ ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಏನಿರುತ್ತೆ ಅದನ್ನ ನೀವೇ ಕಟ್ಕೋಬಹುದು. ಹಿಸ್ಟ್ರಿ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋದು ಹಿಸ್ಟ್ರಿಯಲ್ಲಿ ಯಾವ ರೀತಿ ಸ್ಕೋರ್ ಮಾಡಬೇಕು ಅಂದ್ರೆ ಯಾವ ರೀತಿ ನಾವು ಓದ್ಬೇಕು, ಯಾವ ಒಂದು ಚಾಪ್ಟರ್ಸ್ಗೆ ನಾವು ಇಂಪಾರ್ಟೆನ್ಸ್ ಕೊಡ್ಬೇಕು. ಹಾಗೇನೆ ನಾವು ಸುಮ್ನೆ ಯಾವ್ದೋ ಒಂದು ಈಗ ಇಂಟ್ರೊಡಕ್ಷನ್ ಆಫ್ ಹಿಸ್ಟ್ರಿ ಏನಿದೆ ಅದನ್ನೇ ಕುತ್ಕೊಂಡು ಒಂದ್ ವೀಕ್ ಓದ್ತೀನಿ ಅಂದ್ರೆ ಅದ್ರಲ್ಲಿ ಅರ್ಥನೇ ಇಲ್ಲ. ಯಾಕೆಂದ್ರೆ ಆ ಒಂದು ಚಾಪ್ಟರ್ ಅಲ್ಲಿ ಬರೋದೇ ಕೆಲವೊಂದು ಮಾರ್ಕ್ಸ್ 4 to 5 ಮಾರ್ಕ್ಸ್, ಮ್ಯಾಕ್ಸಿಮಮ್ 5 ಮಾರ್ಕ್ಸ್. ಓಕೆ, 4 ಮಾರ್ಕ್ಸ್ ಅಷ್ಟು ಬರಬಹುದು. ಬಟ್ ನಾವು ಅದೇ ರೀತಿ ನೆಕ್ಸ್ಟ್ ಸ್ಟೋನ್ ಏಜ್ ಒಂದು ಮೆಟಲ್ ಏಜ್ ಏನಿದೆ ಅದನ್ನೇ ಕುತ್ಕೊಂಡು ನಾನು ಓದ್ತೀನಿ, ನನಗೆ ಈ ಚಾಪ್ಟರ್ ಇಷ್ಟ ಅಂತ ಹೇಳಿದ್ರೆ ಅದ್ರಲ್ಲೂ ಕೂಡ ತುಂಬಾ ಕಡಿಮೆ ಮಾರ್ಕ್ಸ್ ಕೇಳುವಂತದ್ದು, 2 ಮಾರ್ಕ್ಸ್ಗೆ ಕ್ವಶನ್ಸ್ ಬರುವಂತದ್ದು. ಹಾಗಾಗಿ ನಾವು ಯಾವ ಚಾಪ್ಟರ್ಗೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅನ್ನೋದು ಕೂಡ ನಮ್ಗೆ ಮುಖ್ಯ ಆಗುತ್ತೆ. ಅದೇ ರೀತಿ ನಾವು ಓದುವಾಗ ಒಂದು ಬ್ಲೂ ಪ್ರಿಂಟ್ ಏನಿದೆ 2024-25ಕ್ಕೆ ಕರ್ನಾಟಕ ಒಂದು ಗವರ್ಮೆಂಟ್ ಇಂದ ಒಂದು ಬ್ಲೂ ಪ್ರಿಂಟ್ ಅನ್ನ ರಿಲೀಸ್ ಮಾಡಿದ್ರು. 3 ಬ್ಲೂ ಪ್ರಿಂಟ್ ಅನ್ನ ಬಿಟ್ಟಿದ್ರು, ಹೌದಲ್ವಾ? ಪ್ರತಿಯೊಬ್ರು ಕೂಡ ನೋಡಿರ್ತಾರ, ನಿಮ್ ಕಾಲೇಜಲ್ಲೂ ಕೂಡ ಹೇಳಿರ್ತಾರೆ. ಈ 3 ಬ್ಲೂ ಪ್ರಿಂಟ್ ಏನಿದೆ ಆ ಮೂರನ್ನು ಕೂಡ ನಾನು ಅನಲೈಸ್ ಮಾಡಿದೀನಿ. ಆ ಮೂರನ್ನು ಒಂದು ಏನು ಬ್ಲೂ ಪ್ರಿಂಟ್ ಇದೆ ಅದನ್ನ ನೋಡಿದಾಗ ಯಾವ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್ ಗೆ ಕ್ವಶನ್ಸ್ ಬರಬಹುದು ಅಲ್ಲೇ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಹಾಗೆ 3 ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ಅದನ್ನೆಲ್ಲದನ್ನು ನೋಡಿದಾಗ ಓ ಈ ಚಾಪ್ಟರ್ ಇಂದ ಇಷ್ಟು ಮಾರ್ಕ್ಸ್ ಗೆ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇವತ್ತು ನಾನು 3 ಬ್ಲೂ ಪ್ರಿಂಟ್ ಏನಿದೆ ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಯಾವುದು, ಯಾವ ಚಾಪ್ಟರ್ಗೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಲೇಬೇಕು, ಹಾಗೇನೆ ನೆಕ್ಸ್ಟ್ ನಾವು 10 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್, 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನಾನು ಕೊಡ್ತೀನಿ. ಆಲ್ರೆಡಿ ನಾನು ಅದನ್ನ ಲಿಸ್ಟ್ ಔಟ್ ಮಾಡಿದ್ದೀನಿ. ಅದೇ ರೀತಿ 2 ಮಾರ್ಕ್ಸ್ಗೆ 1 ಮಾರ್ಕ್ಸ್ಗೆ ನಾನು ಕ್ವಶನ್ ವಿತ್ ಆನ್ಸರ್ ಕೊಡ್ತೀನಿ. ಬಟ್ 5 ಮಾರ್ಕ್ಸ್ 10 ಮಾರ್ಕ್ಸ್ ಏನಿದೆ ನಾನು ಕ್ವಶನ್ಸ್ ಕೊಡ್ತೀನಿ, ನೀವು ಅದಕ್ಕೆ ಆನ್ಸರ್ ರೆಡಿ ಮಾಡ್ಕೋಬೇಕಾಗುತ್ತೆ. ಇವತ್ತು ಫಸ್ಟ್ ನಾವು ಬ್ಲೂ ಪ್ರಿಂಟ್ ಅನ್ನ ನೋಡೋಣ, ಯಾವ ರೀತಿ ಇದೆ, ಎಷ್ಟು ನಮ್ಗೆ ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನಾನಿಲ್ಲಿ 3 ಬ್ಲೂ ಪ್ರಿಂಟ್ ಅನ್ನು ಕೂಡ ತಗೊಂಡಿದ್ದೀನಿ ಒಂದೇ ವಿಡಿಯೋದಲ್ಲಿ. ಫಸ್ಟ್ ಬ್ಲೂ ಪ್ರಿಂಟ್ ಏನಿದೆ ಇದ್ರಲ್ಲಿ ನಮ್ಗೆ ಎಷ್ಟು ಇರೋದನ್ನೇ 8 ಚಾಪ್ಟರ್ಸ್ ಇದೆ. ಅದರಲ್ಲಿ ಒಂದು ಚಾಪ್ಟರ್ ಮ್ಯಾಪ್ ಇದೆ. ಓಕೆ, ಈ ಮ್ಯಾಪ್ ಅನ್ನ ಬಿಟ್ಬಿಡೋಣ. ಈಗ ಫಸ್ಟ್ ಇಂಟ್ರೊಡಕ್ಷನ್ ಚಾಪ್ಟರ್ ಏನಿದೆ, ಇಂಟ್ರೊಡಕ್ಷನ್ ಅಲ್ಲಿ ನಿಮ್ಗೆ 4 ಮಾರ್ಕ್ಸ್ ಗೆ ಕೇಳ್ತಾರೆ. 4 ಮಾರ್ಕ್ಸ್ ಅಂದ್ರೆ 1 ಮಾರ್ಕ್ಸ್ ಇಂದು 2 ಕ್ವಶನ್ಸ್ ಇರುತ್ತೆ. ಅದರಲ್ಲಿ MCQ ಆಗಿರ್ಬೋದು, ಇಲ್ಲ ಫಿಲ್ ಇನ್ ದ ಬ್ಲಾಕ್ಸ್ ಆಗಿರ್ಬೋದು, ಶಾರ್ಟ್ ಆನ್ಸರ್ ಆಗಿರ್ಬೋದು. ಈ ಮೂರರಲ್ಲಿ ಯಾವ್ದಾದ್ರು 2 ಕ್ವಶನ್ಸ್ ಇರುತ್ತೆ. ಹಾಗೇನೆ 2 ಮಾರ್ಕ್ಸ್ ಗೆ 1 ಕ್ವಶನ್ ಇರುತ್ತೆ. ಟೋಟಲ್ 4 ಮಾರ್ಕ್ಸ್ ಇರುತ್ತೆ ಈ ಇಂಟ್ರೊಡಕ್ಷನ್ ಚಾಪ್ಟರ್ ಅಲ್ಲಿ. ಹಾಗಾಗಿ ನಾವು ಜಾಸ್ತಿ ಈ ಚಾಪ್ಟರ್ ಗೆ ಒತ್ತು ಕೊಡೋದಕ್ಕಿಂತ ಇಂಟ್ರೊಡಕ್ಷನ್ ನಮ್ಗೆ ಗೊತ್ತಿರಬೇಕು. ಹಿಸ್ಟ್ರಿ ಅಂದ್ರೆ ಏನು, ಅದರಲ್ಲಿ ಒಂದಿಷ್ಟು ವ್ಯಾಖ್ಯಾನಗಳು ಬರೋದಾಗಿರ್ಬೋದು, ನಾನು ಯಾವ್ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು ಆ ಚಾಪ್ಟರ್ ಅಲ್ಲಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೈಲ್ ಆಗಿ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಚಾಪ್ಟರ್ ಸ್ಟೋನ್ ಏಜ್ ಅಂಡ್ ಮೆಟಲ್ ಏಜ್ ಏನಿದೆ, ಈ ಸ್ಟೋನ್ ಏಜ್ ಮತ್ತೆ ಮೆಟಲ್ ಏಜ್ ಅಲ್ಲಿ ಲೋಹಗಳ ಯುಗ ಅಂತ ಬರುತ್ತಲ್ಲ, ಇದರಲ್ಲಿ 2 ಮಾರ್ಕ್ಸ್ ಗೆ ಬರೋದು. ಒಂದೇ ಒಂದು ಕ್ವಶನ್ 2 ಮಾರ್ಕ್ಸ್ ಕ್ವಶನ್ ಬರುತ್ತೆ. ನೀವು ಇದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ಅಂತ ನೀವೇ ಡಿಸೈಡ್ ಮಾಡಿ. ನೆಕ್ಸ್ಟ್ ಥರ್ಡ್ ಚಾಪ್ಟರ್ ಏನಿದೆ, ಇಂಡಸ್ ಸಿವಿಲೈಸೇಷನ್, ಸಿಂಧು ನಾಗರಿಕತೆ ಇದೆಯಲ್ಲ, ಇದ್ರಲ್ಲೂ ಅಷ್ಟೇನೆ 4 ಮಾರ್ಕ್ಸ್ ಗೆ ಕ್ವಶನ್ಸ್ ಇರುತ್ತೆ. 1 ಮಾರ್ಕ್ಸ್ ಇಂದು 2 ಕ್ವಶನ್ ಇರುತ್ತೆ, 2 ಮಾರ್ಕ್ಸ್ ಇಂದು 1 ಕ್ವಶನ್ ಇರುತ್ತೆ. ನಾನಿಲ್ಲಿ ಎಲ್ಲಾ ಬ್ಲೂ ಪ್ರಿಂಟ್ ಕೂಡ ತೋರಿಸ್ತೀನಿ, ಸೇಮ್ ಇದೆ, 1 or 2 ಮಾರ್ಕ್ಸ್ ವೇರಿ ಆಗಿರ್ಬೋದು ಅಷ್ಟೇನೆ. ಹಾಗಾಗಿ ಈ 3 ಚಾಪ್ಟರ್ಸ್ ನ ನೀವು ಓದ್ಲೂಬಹುದು, ಓದ್ದೆಲ್ಲೂ ಬಿಡಬಹುದು. ಯಾಕೆಂದ್ರೆ ಈ ಟೋಟಲ್ ಅರೌಂಡ್ ಆಗಿ ನಿಮ್ಗೆ 10 ಮಾರ್ಕ್ಸ್. ಹಾಗಾದ್ರೆ 10 ಮಾರ್ಕ್ಸ್ ಬೇಡವಾ ಮೇಡಮ್ ನಮ್ಗೆ ಅಂತ ಹೇಳಿದ್ರೆ ಖಂಡಿತ ಬೇಕು. ಯಾಕೆ ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ನಮ್ಗೆ ಎಲ್ಲಾ ಕ್ವಶನ್ಸ್ ಕೂಡ ಇರುತ್ತಲ್ಲ, ಅದರಲ್ಲಿ ಎಲ್ಲದರಲ್ಲೂ ಕೂಡ ಆಪ್ಷನ್ಸ್ ಇರುತ್ತೆ. ಬಟ್ 1 ಮಾರ್ಕ್ಸ್ ಕ್ವಶನ್, MCQ ಕ್ವಶನ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ ಗೆ ಆಪ್ಷನ್ಸ್ ಇರೋದಿಲ್ಲ. 1 ಮಾರ್ಕ್ ಅಂತ ಎಲ್ಲೆಲ್ಲಿರುತ್ತೆ ನಾವು ಅದನ್ನ ಖಂಡಿತ ನಾವು ನೋಡ್ಕೊಳ್ಳೇಬೇಕು. ಯಾಕೆಂದ್ರೆ 5 1 ಮಾರ್ಕ್ಸ್ ಕ್ವಶನ್, 5 ಫಿಲ್ ಇನ್ ದ ಬ್ಲಾಂಕ್ಸ್, 5 ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿರ್ತಾರೆ ಅಲ್ವಾ. ಹಾಗೇನೆ ಅದಕ್ಕೆ ಯಾವುದೇ ಒಂದು ಆಪ್ಷನ್ಸ್ ಇರೋದಿಲ್ಲ, ನಾವು ಅದಕ್ಕೆ ಅಟೆಂಡ್ ಮಾಡ್ಲೇಬೇಕು ಅಂತ ಹೇಳಿದ್ರೆ ನೀವು ನೋಡ್ಕೋಬೇಕು. ನಾನು 1 ಮಾರ್ಕ್ಸ್ ಗೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತೀನಿ. ನೀವು ಆ ಕ್ವಶನ್ಸ್ ಗಳನ್ನ ನೋಡ್ಕೊಂಡ್ರು ಕೂಡ ನಿಮ್ಗೆ ಈ 1 ಮಾರ್ಕ್ಸ್ ಕ್ವಶನ್ ಈ 3 ಚಾಪ್ಟರ್ ಅಲ್ಲೂ ಕೂಡ ನೀವು ತಗೋಬಹುದು. ನೆಕ್ಸ್ಟ್ 4th ಚಾಪ್ಟರ್ ಆನ್ಷಿಯಂಟ್ ಇಂಡಿಯನ್, ಇದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಚಾಪ್ಟರ್. ಅತಿ ಹೆಚ್ಚು ಮಾರ್ಕ್ಸ್ ಬರುತ್ತೆ.
ಅತಿ ಹೆಚ್ಚು ನಿಮ್ಗೆ 2 ಚಾಪ್ಟರ್ ಇಂದ ಬರುತ್ತೆ. ಇದೊಂದು ಚಾಪ್ಟರ್ ಮತ್ತೆ ನೆಕ್ಸ್ಟ್ ಮಾಡರ್ನ್ ಪೀರಿಯಡ್ ಅಂತ ಬರುತ್ತೆ. ಆ 2 ಚಾಪ್ಟರ್ ಇಂದ ನಿಮ್ಗೆ ಅತಿ ಹೆಚ್ಚು ಅಂಕಗಳು ಬರುವಂತದ್ದು. ಈ ಚಾಪ್ಟರ್ ಇಂದ ನಿಮ್ಗೆ 35 ಮಾರ್ಕ್ಸ್. 35 ಮಾರ್ಕ್ಸ್. ಓಕೆ, ಎಷ್ಟು ಇದೆ ಅಂತ ನೀವು ನೋಡ್ಬೋದು. ಎಷ್ಟೆಲ್ಲಾ ಇಂಪಾರ್ಟೆನ್ಸ್ ಕೊಟ್ಟು ಓದ್ತೀರಾ ನೋಡಿ. ಈ 35 ಮಾರ್ಕ್ಸ್ ನಿಮಗೆ ಪ್ರಾಚೀನ ಯುಗ, ಏನ್ಶಿಯಂಟ್ ಇಂಡಿಯಾ ಅನ್ನೋದೇನಿದೆ ಈ ಚಾಪ್ಟರ್ ಇಂದ ಇರುತ್ತೆ. 1 ಮಾರ್ಕ್ಸ್ ಗೆ ನಿಮ್ಗೆ 4, 2, 2, 2, 8, 10. 1 ಮಾರ್ಕ್ಸ್ ಗೆ 10 ಕ್ವಶನ್ಸ್ ಇರುತ್ತೆ ಈ 4th ಚಾಪ್ಟರ್ ಇಂದ. ಈ 4th ಚಾಪ್ಟರ್ 5 ಮಾರ್ಕ್ಸ್, 2 ಮಾರ್ಕ್ಸ್, 1 ಮಾರ್ಕ್ಸ್, 10 ಮಾರ್ಕ್ಸ್ ಎಲ್ಲದಕ್ಕೂ ಇಂಪಾರ್ಟೆಂಟ್. ಎಲ್ಲಾ ಕ್ವಶನ್ಸ್ ಕೂಡ ಈ ಒಂದು ಚಾಪ್ಟರ್ ಇಂದ ಬರುತ್ತೆ. ಹಾಗೇನೆ 2 ಮಾರ್ಕ್ಸ್ ಗೆ ನಿಮ್ಗೆ ಇದರಲ್ಲಿ 5 ಕ್ವಶನ್ಸ್ ಇರುತ್ತೆ. ಈ 4th ಚಾಪ್ಟರ್ ಅಲ್ಲಿ 2 ಮಾರ್ಕ್ಸ್ ಗೆ 5 ಕ್ವಶನ್ಸ್ ಇರುತ್ತೆ. 5 ಮಾರ್ಕ್ಸ್ ಇಂದು 1 ಕ್ವಶನ್ ಇರುತ್ತೆ. 10 ಮಾರ್ಕ್ಸ್ ಇಂದು ಕೂಡ ಈ 4th ಚಾಪ್ಟರ್ ಅಲ್ಲಿ 2 ಕ್ವಶನ್ಸ್ ಇರುತ್ತೆ. 2 ಆರ್ 1 ಕ್ವಶನ್, ಮಿನಿಮಮ್ 1 ಕ್ವಶನ್, ಮ್ಯಾಕ್ಸಿಮಮ್ 2 ಕ್ವಶನ್ ಈ 4th ಚಾಪ್ಟರ್ ಅಲ್ಲಿ ಇರುವಂತದ್ದು. ಟೋಟಲ್ ನಿಮ್ಗೆ 35 ಮಾರ್ಕ್ಸ್ ಗೆ ಇರೋದು. ತುಂಬಾನೇ ಇಂಪಾರ್ಟೆಂಟ್ ಚಾಪ್ಟರ್, ನೀವು ಇದನ್ನ ಮಿಸ್ ಮಾಡ್ಲೇಬಾರ್ದು. ನೆಕ್ಸ್ಟ್ ಮಿಡಿವಲ್ ಪೀರಿಯಡ್, ಮಧ್ಯಕಾಲೀನ ಯುಗ ಏನಿದೆ ಇದ್ರಲ್ಲಿ ನಿಮ್ಗೆ 25 ಮಾರ್ಕ್ಸ್ ಗೆ ಇರುತ್ತೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ನಿಮ್ಗೆ 1 ಮಾರ್ಕ್ಸ್ 4 ಕ್ವಶನ್ಸ್ ಬರುತ್ತೆ. ಈ 5th ಚಾಪ್ಟರ್ ಅಲ್ಲಿ 1 ಮಾರ್ಕ್ಸ್ ಇಂದು 4 ಕ್ವಶನ್ಸ್ ಇರುತ್ತೆ. 2 ಮಾರ್ಕ್ಸ್ ಇಂದು 3 ಕ್ವಶನ್ಸ್ ಇರುತ್ತೆ. ಹಾಗೇನೆ 5 ಮಾರ್ಕ್ಸ್ ಇಂದು 1 ಕ್ವಶನ್, 10 ಮಾರ್ಕ್ಸ್ ಇಂದು 1 ಕ್ವಶನ್ ಇರುತ್ತೆ ಈ 5th ಚಾಪ್ಟರ್ ಅಲ್ಲಿ. 6th ಚಾಪ್ಟರ್ ನಿಮಗೆ 8 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ 5 ಮಾರ್ಕ್ಸ್ ಗೆ ವೆರಿ ಇಂಪಾರ್ಟೆಂಟ್. ಈ ಚಾಪ್ಟರ್ ಇಂದ ನಿಮ್ಗೆ 5 ಅಂಕದ ಪ್ರಶ್ನೆ ಏನಿದೆ 5 ಮಾರ್ಕ್ಸ್ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಹಾಗೇನೆ 1 ಮಾರ್ಕ್ಸ್ ಗೆ 1, 2 ಮಾರ್ಕ್ಸ್ ಗೆ 1 ಕ್ವಶನ್ ಇರುತ್ತೆ. ನೆಕ್ಸ್ಟ್ ಮಾಡರ್ನ್ ಪೀರಿಯಡ್, ವೆರಿ ವೆರಿ ಇಂಪಾರ್ಟೆಂಟ್. ಈ ಚಾಪ್ಟರ್ ಅಷ್ಟೇ. ಇದು ಈ 4, 5, 7 ಇದೆಯಲ್ಲ, ಎಲ್ಲಾ ಮೇನಿಂದನೂ ಕ್ವಶನ್ ಬರುವಂತ ಚಾಪ್ಟರ್ಸ್ ಗಳಿದು. 1 ಮಾರ್ಕ್ಸ್ ಇಂದು ನಿಮ್ಗೆ 5, 2, 7, 8, 9, 10. ಈ 7ನೇ ಚಾಪ್ಟರ್ ಇಂದ 1 ಮಾರ್ಕ್ಸ್ ಇಂದು 10 ಕ್ವಶನ್ಸ್ ಇರುತ್ತೆ. 2 ಮಾರ್ಕ್ಸ್ ಇಂದು 1 ಕ್ವಶನ್ ಇರುತ್ತೆ. ಅದೇ ರೀತಿ 10 ಮಾರ್ಕ್ಸ್ ಇಂದು 2 ಕ್ವಶನ್ಸ್, 5 ಮಾರ್ಕ್ಸ್ ಇಂದು 1 ಕ್ವಶನ್ ಇರುತ್ತೆ. ಇನ್ನ ನೆಕ್ಸ್ಟ್ ಮ್ಯಾಪ್ ಏನಿದೆ ಅದನ್ನ ಮ್ಯಾಪ್ ಅಲ್ಲಿ ನೀವು ಯಾವ್ದು ಇಂಪಾರ್ಟೆಂಟ್ ಪ್ಲೇಸ್ ಇರುತ್ತೆ ಅದನ್ನ ನಾವು ನೆಕ್ಸ್ಟ್ ನೋಡೋಣ. ಇಷ್ಟು ನಿಮ್ಗೆ ಫಸ್ಟ್ ಬ್ಲೂ ಪ್ರಿಂಟ್ ಪ್ರಕಾರ ನಮಗೆ ಗೊತ್ತಾಯ್ತು. ಈ 4th, 5th, 7th ಚಾಪ್ಟರ್ ಏನಿದೆ ನಾವ್ ಅದನ್ನ ಯಾವುದೇ ಕಾರಣಕ್ಕೂ ಓದೋದನ್ನ ಮಿಸ್ ಮಾಡಬಾರ್ದು. ಓಕೆ, ನೆಕ್ಸ್ಟ್ ಸೆಕೆಂಡ್ ಬ್ಲೂ ಪ್ರಿಂಟು ಅಷ್ಟೇನೆ. ಅತಿ ಹೆಚ್ಚು ನಿಮ್ಗೆ ಬಂದಿರುವಂತದ್ದು 4th ಚಾಪ್ಟರ್, 5th ಚಾಪ್ಟರ್, 7th ಚಾಪ್ಟರ್. ಇದ್ರಲ್ಲಿ ನಿಮ್ಗೆ ಸೋಷಿಯಲ್ ಏನಿದೆ ಇದರಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳು ಬರುತ್ತಲ್ಲ, 5 ಮಾರ್ಕ್ಸ್ ಗೆ ಇಂಪಾರ್ಟೆಂಟ್ 1 ಕ್ವಶನ್ ಕಂಪಲ್ಸರಿ ಬಂದೇ ಬರುತ್ತೆ ಈ ಚಾಪ್ಟರ್ ಇಂದ, ನೀವು ನೋಡ್ಕೋಬೇಕು. ಇನ್ನ ಎಲ್ಲದೂ ಕೂಡ ನಿಮ್ಗೆ ಗೊತ್ತಾಯ್ತು, ಸೇಮ್ ರೀತಿ ಇದೆ. ನೆಕ್ಸ್ಟ್ ಇಲ್ಲೂ ಅಷ್ಟೇನೆ 4th ಚಾಪ್ಟರ್, 5th ಚಾಪ್ಟರ್, 7th ಚಾಪ್ಟರ್ ವೆರಿ ಇಂಪಾರ್ಟೆಂಟ್. ಈ 3 ಚಾಪ್ಟರ್ ನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಟೋಟಲ್ ಮಾಡಿದ್ರೆ 80 ಮಾರ್ಕ್ಸ್ ಬಂದ್ಬಿಡುತ್ತೆ. ಎಲ್ಲಾ ಆಪ್ಷನ್ಸ್ ಇರುತ್ತೆ ಅಲ್ಲ, ನೀವ್ ಇದ್ರಲ್ಲಿ 2 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್ ಇಂದ ನೋಡ್ಕೊಂಡ್ರೆ ಕರೆಕ್ಟ್ ಆಗಿ ಅಂತ ಹೇಳಿದ್ರೆ ಬೇರೆ ಚಾಪ್ಟರ್ಸ್ ಓದೋ ಅವಶ್ಯಕತೆನೇ ಇರೋದಿಲ್ಲ. ನೀವು ಕರೆಕ್ಟ್ ಆಗಿ ಓದಿದಾಗ ಮಾತ್ರ. ಬಟ್ 1 ಮಾರ್ಕ್ಸ್ ಗೆ ನೀವು ಎಲ್ಲಾ ಚಾಪ್ಟರ್ ಎಲ್ಲೆಲ್ಲಿ 1 ಮಾರ್ಕ್ಸ್ ಅಂತ ಇರುತ್ತೆ ಎಲ್ಲಾ ಚಾಪ್ಟರ್ ಅಲ್ಲೂ ಕೂಡ 1 ಮಾರ್ಕ್ಸ್ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊಳ್ಳೇಬೇಕಾಗತ್ತೆ. ಅದು ಬಿಟ್ಟು ನೀವು ಇಂಟ್ರೊಡಕ್ಷನ್ ಅಲ್ಲಿ ಕೂತ್ಕೊಂಡು ನಾನು 5 ಮಾರ್ಕ್ಸ್ ಇಂದ ಓದ್ತೀನಿ, ಈ ಸ್ಟೋನ್ ಏಜ್ ಅಲ್ಲಿ 10 ಮಾರ್ಕ್ಸ್ ಕ್ವಶನ್ಸ್ ಓದ್ತೀನಿ ಅಂದ್ರೆ ಯೂಸೇ ಇಲ್ಲ ರೀ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ನಮ್ಗೆ ಸಿಲೆಬಸ್ ಪ್ರಕಾರ ಅಲ್ಲಿ ಯಾವುದೇ ಒಂದು ಕ್ವಶನ್ ಬರೋದಿಲ್ಲ ಅಂತ ಹೇಳಿದ್ದಾರೆ. ಒಂದು ಬ್ಲೂ ಪ್ರಿಂಟ್ ಪ್ರಕಾರನೇ ಕ್ವಶನ್ ಪೇಪರ್ ತೆಗಿಬೇಕು ಅಂತಾನು ಕೂಡ ಹೇಳಿದ್ದಾರೆ. ಹಾಗಾಗಿ ನೀವು ಜಾಸ್ತಿ ಅತಿ ಹೆಚ್ಚು ಇದಕ್ಕೆ ಒತ್ತನ್ನ ಕೊಟ್ರೆ ಇನ್ ಕೇಸ್ ಎಲ್ಲೋ 99%, 99.9% ಈ ಬ್ಲೂ ಪ್ರಿಂಟ್ ಪ್ರಕಾರ ಬಂದ್ರು ಕೂಡ ಇನ್ 1% ಚಾನ್ಸ್ ಅಲ್ಲಿ ಇದ್ರಲ್ಲಿ ಯಾವ್ದ್ರಲ್ಲೋ ಒಂದು ಕ್ವಶನ್ ತೆಗೆದ್ರು ಅಂತ ಅನ್ಕೊಂಡ್ರು ಕೂಡ ಇನ್ನ 3 ಕ್ವಶನ್ ಆಪ್ಷನ್ಸ್ ಇರುತ್ತೆ. ಆ 3 ಕ್ವಶನ್ಸ್ ಇದ್ರಲ್ಲೇನೆ ಬಂದಿರುತ್ತೆ. ಹಾಗಾಗಿ ಸೊ ನಮ್ಗೆ ಅಟೆಂಡ್ ಮಾಡ್ಬೇಕಾಗಿರೋದೇ 2 ಕ್ವಶನ್, 10 ಮಾರ್ಕ್ಸ್ ಇಂದ 2 ಕ್ವಶನ್, 5 ಮಾರ್ಕ್ಸ್ ಇಂದ 2 ಕ್ವಶನ್. ಹಾಗಾಗಿ ನಾವು ಬ್ಲೂ ಪ್ರಿಂಟ್ ಪ್ರಕಾರ ಓದೋದ್ರಿಂದ ತುಂಬಾನೇ ಒಳ್ಳೆ ಸ್ಕೋರ್ ಆಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ 10 ಮಾರ್ಕ್ಸ್ ಅಂಡ್ 5 ಮಾರ್ಕ್ಸ್ ಕ್ವಶನ್ಸ್ ನಿಮ್ಗೆ ಪ್ರತಿಯೊಂದು ಲೀಸ್ಟ್ ಮಾಡಿದ್ದೀನಿ, ಅದನ್ನ ನಿಮ್ಗೆ ಹೇಳ್ತೀನಿ ಯಾವ್ಯಾವ ಕ್ವಶನ್ಸ್ ನೋಡ್ಕೊಳ್ಳೇಬೇಕು ಅಂತ. ಅದೇ ರೀತಿ 2 ಮಾರ್ಕ್ಸ್ 1 ಮಾರ್ಕ್ಸ್ ಕ್ವಶನ್ಸ್ ಏನಿದೆ ಅದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಸಮೇತ ನಾವು ಅದನ್ನ ನೋಡೋಣ. ಥ್ಯಾಂಕ್ ಯು.